ಪ್ರಿಯ ವೀಕ್ಷಕರೇ, ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ SRMPP ಕಾಲೇಜಿನ ವಿದ್ಯಾರ್ಥಿಗಳು ಫುಲ್ ಜೋಶ್ನಲ್ಲಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜೋಶ್ನಿಂದ ಸ್ಟೆಪ್ಪನ್ನು ಹಾಕಿದಂತಹದ್ದನ್ನು ತಾವು ನೋಡಿದ್ದೀರಿ. ಭಾಳಷ್ಟು ಹುರುಪು ಹುಮ್ಮಸ್ಸಿನಲ್ಲಿ ವಿದ್ಯಾರ್ಥಿನಿಯರು ಒಂದು ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದರು. ಕಾಲೇಜಿನ ಪ್ರಾಚಾರ್ಯರು ಸೇರಿದಂತೆ ಸಿಬ್ಬಂದಿ ವರ್ಗವೂ ಕೂಡ ಅಷ್ಟೇ ಖುಷಿಯಿಂದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿತ್ತು. CDC ಸದಸ್ಯರು ಕಾಲೇಜ್ ಅಭಿವೃದ್ಧಿ ಮಂಡಳಿ ಸದಸ್ಯರನ್ನು ಮಾಜಿ ಸಚಿವರಾದಂತಹ PT ಪರಮೇಶ್ವರ ನಾಯ್ಕರವರು 12 ಜನ ಸದಸ್ಯರನ್ನು ಸರ್ಕಾರದಿಂದ ನೇಮಿಸಲಾಗಿದೆ. SRMPP ಕಾಲೇಜಿಗೆ, ಪದವಿ ಕಾಲೇಜಿಗೆ ಶಾಸಕರು ಈ ಒಂದು ಕಾಲೇಜ್ ಅಭಿವೃದ್ಧಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ BJPಯ ಕೃಷ್ಣಾ ನಾಯ್ಕರವರು ಶಾಸಕರಾಗಿರೋದ್ರಿಂದ ಕಾಂಗ್ರೆಸ್ನ 12 ಜನ ಕಾಲೇಜ್ ಅಭಿವೃದ್ಧಿ CDCಯ ಸದಸ್ಯರು. ನಿಜಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಬೇಕು HD ಜಗ್ಗಿನವರಿಗೆ, ನಿವೃತ್ತ ಶಿಕ್ಷಕರು. ಕಾರ್ಯಕ್ರಮವನ್ನು ಸಂಪೂರ್ಣವಾದ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಅವರು ಊಟಕ್ಕೂ ಹೋಗದೇ ಮಕ್ಕಳ ಆಟವನ್ನು, ನೃತ್ಯವನ್ನು, ಎಲ್ಲ ಕಾರ್ಯಕ್ರಮಗಳನ್ನು ನೋಡುವುದರ ಮೂಲಕ ಖುಷಿಪಟ್ಟು ಬಹಳಷ್ಟು ಸಂತೋಷದಿಂದ PT ಪರಮೇಶ್ವರ ನಾಯ್ಕರವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ನಿವೃತ್ತಿಯ ಸಂದರ್ಭದಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟರು PT ಪರಮೇಶ್ವರ ನಾಯ್ಕ ಸಾಹೇಬರು. ನಾವು ಅವರನ್ನು ಮರೆಯುವಂತಿಲ್ಲ. ಎಂಥ ಒಂದು ಕಾರ್ಯಕ್ರಮ, ಇಂಥ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತು ಇವತ್ತು ಕಾಲೇಜಿನಲ್ಲಿ. ನನಗೆ ತುಂಬ ಖುಷಿಯಾಯಿತು. ಆರಂಭದಿಂದ ಕೊನೆಯವರೆಗೂ ಕೂಡ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಖುಷಿಪಟ್ಟು ಹೊಳಲು 30-35 ಕಿಲೋಮೀಟರ್ದಿಂದ ದೂರದಿಂದ ಬಂದಿದ್ದಾರೆ. ನಿವೃತ್ತಿಯನ್ನುಗೊಂಡಂತಹ ಒಬ್ಬ ಶಿಕ್ಷಕರು ಬೈಕ್ ಮೇಲೆ ಬಂದು ಇವತ್ತು ಖುಷಿಪಟ್ಟು ಕಾರ್ಯಕ್ರಮವನ್ನು ನೋಡಿ ಕಾಲೇಜಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ, ನಾನು ಕೊಡ್ತೀನಿ ಎನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. PT ಪರಮೇಶ್ವರ ನಾಯ್ಕರಿಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದಂತಹ PT ಪರಮೇಶ್ವರ ನಾಯ್ಕರವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ಹೇಳಿದರು. ಆದರೆ ಇನ್ನೂ ಕೆಲವರು 12 ಜನ CDC ಸದಸ್ಯರಲ್ಲಿ ಕೇವಲ 3 ಜನ ವೇದಿಕೆಯಲ್ಲಿದ್ವಿ. ಬೆಳಗ್ಗೆ ಸುಮಾರು 10 ಜನ ಬಂದಿದ್ದರು. ಯಾರೋ ಒಬ್ಬ ಹೊಟ್ಟೆ ಹುರಿನೋ ಇಲ್ಲ ಕಾರ್ಯಕ್ರಮದ ನೋಡಿ ತಡ್ಕೊಳ್ಳೋದಕ್ಕೆ ಆಗಲಿಲ್ವೋ, PT ಪರಮೇಶ್ವರ ನಾಯ್ಕರವರ ಹೆಸರಿನಲ್ಲಿ ಯಾರನ್ನೋ ಇನ್ನುಳಿದಂತಹ CDC ಸದಸ್ಯರಿಗೆ ಏನೇನೋ ಮಾತನಾಡಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರು ಬರೋದ್ರೊಳಗಾಗಿಯೇ ಅವರನ್ನು ಅಲ್ಲಿಂದ ಜಾಗ ಖಾಲಿ ಮಾಡುವಂತೆ ಮಾಡಿದ. ಎಂಥವರನ್ನು CDC ಸದಸ್ಯರನ್ನಾಗಿ ಮಾಡಬೇಕು ಎನ್ನುವಂತಹದ್ದು ಇನ್ನು ಮುಂದೆ ಯೋಚಿಸಬೇಕಾದಂತಹ ಒಂದು ಕಾರ್ಯ ಕೂಡ ಅಂತ ನಾನಿಲ್ಲಿ ಬಯಸ್ತೀನಿ. ನಿನ್ನೆ ಕೂಡ ನನ್ನೊಂದಿಗಿದ್ದರು ತಳವಾರ್ ಮಹಾಂತೇಶ್ ಅವರು, ಇಲ್ಲಿ CDC ಸದಸ್ಯರು, RSSನ ಮಾಜಿ ಅಧ್ಯಕ್ಷರು, TFSMSನ ಹಾಲಿ ನಿರ್ದೇಶಕರು, ಕಾಂಗ್ರೆಸ್ಸಿನ ST ಸೆಲ್ಲಿನ ಅಧ್ಯಕ್ಷರು, ಈ ಎಲ್ಲ ಪದವಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರು
CDC ಸದಸ್ಯರು ಕೂಡ ಹೌದು. ಆದರೆ ಅದೇನೋ ಗೊತ್ತಿಲ್ಲ. ಇನ್ನುಳಿದಂಥವರು ಅತ್ಯಂತ ಖುಷಿಯಿಂದ ಪಾಲ್ಗೊಳ್ಳೋದಕ್ಕೆ ಬಂದಿದ್ದರು. ಎಲ್ಲರೂ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾಗಲೂ ಕೂಡ ಹಾರ ಕಂಡಿಲ್ಲ ನೀವು, ಶಾಲ್ ಕಂಡಿಲ್ಲ ನೀವು, ಕಾಯ್ದು ಕುಳಿತು ಯಾರು ಗೌರವವನ್ನು ತೆಗಿತೀರಿ ನೀವು ಎನ್ನುವಂತಹ ಚುಚ್ಚು ಮಾತುಗಳನ್ನಾಡಿ ಅವರೆಲ್ಲರನ್ನ ಕಳಿಸುವುದರ ಮೂಲಕ ತಾನೂ ಕೂಡ ಒಬ್ಬ ಪ್ರಬುದ್ಧರಾಗಬೇಕಾಗಿತ್ತು. CDC ಕಾಲೇಜಿನ ಒಬ್ಬ CDC ಮೆಂಬರ್ ತಳವಾರ್ ಮಹಾಂತೇಶಪ್ಪ ರಾಜಕಾರಣ ಎಲ್ಲಿ ಮಾಡಬೇಕು, ರಾಜಕೀಯ ಎಲ್ಲಿ ಮಾಡಬೇಕು ಎನ್ನುವಂತಹದ್ದನ್ನು ಅರಿತುಕೊಳ್ಳಬೇಕಾಗಿತ್ತು. ನಿಜಕ್ಕೂ ಕೂಡ PT ಪರಮೇಶ್ವರ್ ನಾಯ್ಕರವರಿಗೆ ಮಾಹಿತಿ ನೀಡಿದ ಮೇಲೆ ಅವರು ಒಳ್ಳೆಯ ಕಾರ್ಯಕ್ರಮ ಪಾಲ್ಗೊಳ್ಳ್ರಿ ಅಂದ ಮೇಲೆ ಎಲ್ಲ CDC ಸದಸ್ಯರು ಕೂಡ ಬಂದು ಕಾಲೇಜಿನಲ್ಲಿದ್ದರು. ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಬರೋದು ಸ್ವಲ್ಪ ಲೇಟ್ ಆಯಿತು. ಅದೇನು ತಿಳಿತು ಗೊತ್ತಿಲ್ಲ. ತಳವಾರ ಮಹಾಂತೇಶಪ್ಪನಿಗೆ ಎಲ್ಲರಿಗೆ ಏನೇನೋ ಮಾತನಾಡಿದ್ದಾನೆ. ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಒಂದು ರೀತಿ ಬಹಿಷ್ಕರಿಸಿ ನಡೆದರು. ಇದು ರಾಜಕೀಯ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಲ್ಲ. PT ಪರಮೇಶ್ವರ್ ನಾಯ್ಕರವರ ಕೊಡುಗೆ ಬಹಳ ಮಹತ್ವದ ಮಹಾನ್ ಕೊಡುಗೆ ಇದೆ SRMPP ಕಾಲೇಜಿಗೆ. ಅವರು ಮಾಡಿದಂತಹ CDC ನಿರ್ದೇಶಕರಿಗೂ ಕೂಡ ಹಕ್ಕಿದೆ. ಅವರಿಗೆ ಕೊಡುವಂತಹ ಗೌರವ ಆಗ್ತಿತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದರೆ. ಆದರೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ತಳವಾರ್ ಮಹಾಂತೇಶಪ್ಪ ಬಿಡಲಿಲ್ಲ ಎನ್ನುವಂತಹ ಫೋನ್ ಕಾಲ್ಗಳು ಬಂದವು. ಇಂತಹ ಸಣ್ಣತನಗಳನ್ನು ಬಿಡಬೇಕು, ವಿಶಾಲ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಎನ್ನುವಂತಹದ್ದು ಕೂಡ ನನ್ನ ಒಂದು